ಈಗ ಮೇಷಾದಿ ದ್ವಾದಶ ರಾಶಿಗಳನ್ನು ನೋಡುವ. ಮೇಷರಾಶಿಗೆ ಹೇಗೆ ಅಂತ ಹೇಳಿ, ಇಲ್ಲಿ 2025ರಲ್ಲಿ ಗ್ರಹಗಳ ಬದಲಾವಣೆ ಆಗ್ತದೆ. 25 ಮಾರ್ಚಿನವರೆಗೆ ಮೇಷರಾಶಿಯವರಿಗೆ ಏಕಾದಶದಲ್ಲಿ ಶನಿ ಇದ್ದರೆ 25ರ ನಂತರ ವ್ಯಯಸ್ಥಾನದಲ್ಲಿ ಶನಿ ಬರ್ತಾನೆ. ಇನ್ನು ಏಕಾದಶದಲ್ಲಿ ರಾಹು ಇರ್ತಾನೆ, ಅಕ್ಟೋಬರ್ ನಂತರ ವ್ಯಯದಲ್ಲಿ ರಾಹು ಇರ್ತಾನೆ, ಅಕ್ಟೋಬರ್ ನಂತರ ಏಕಾದಶಕ್ಕೆ ಬರ್ತಾನೆ. ಮತ್ತೊಂದು ಕಡೆಯಿಂದ ದ್ವಿತೀಯದಲ್ಲಿ ಗುರು ಇರುವುದು ಮೇಯವರೆಗೆ, ನಂತರ ದುರಿತ ಸ್ಥಾನ ತೃತೀಯಕ್ಕೆ ಹೋಗ್ತಾನೆ. ಈ ರೀತಿ ಪ್ರತಿಯೊಂದು ರಾಶಿಗಳಿಗೂ ಕೂಡ ಎರಡೆರಡು ಗ್ರಹ ಪರಿವರ್ತನೆಗಳ ವಿಚಾರಗಳನ್ನು ನಾವು ಸಂಕ್ಷಿಪ್ತವಾಗಿ ಹೇಳಬೇಕಾಗ್ತದೆ. ಸುಮಾರು ಮೇಷರಾಶಿಯವರಿಗೆ ಮಾರ್ಚಿನವರೆಗೆ ತುಂಬ ಒಳ್ಳೆಯ ಸ್ಥಿತಿ, ಊರ್ಧ್ವಮುಖ ಆಗಿ ಅವ್ರು ಬೆಳೀತಾ ಹೋಗ್ತಾರೆ, ಎಲ್ಲದರಲ್ಲಿಯೂ ಲಾಭ ಸಿಗುವಂಥದ್ದು ಇಂಥದ್ದೆಲ್ಲ ಹೋಗ್ತದೆ. ಆಮೇಲೆ ಅಕ್ಟೋಬರ್ ನಂತರ ರಾಹು ಏಕಾದಶಕ್ಕೆ ಬಂದಾಗ ಅಲ್ಲಿಯೂ ಕೂಡ ಅವರಿಗೆ ಲಾಭವನ್ನೇ ನಾವು ಹೇಳಬೇಕಾಗ್ತದೆ, ನಷ್ಟ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಹೊತ್ತಿಗೆ ಗುರು ತೃತೀಯದಲ್ಲಿ ಬರುವುದರಿಂದ, ಮೇಯ ನಂತರ ತೃತೀಯದಲ್ಲಿ ಬರುವುದರಿಂದ ದುರಿತ ಸ್ಥಾನ ಆಯಿತು. ದುರಿತ ಸ್ಥಾನ ಅಂತ ಹೇಳಿದರೆ ದುಃಖಗಳನ್ನು ತರುವಂಥದ್ದು, ಕೆಲಸ ಕಾರ್ಯಗಳು ಹಾಳಾಗುವಂಥದ್ದು, ಇದೆಲ್ಲ ಉಂಟಾಗ್ತದೆ. ಆವಾಗ ಯಾವ ಕೆಲಸ ಕಾರ್ಯಗಳು ಹಾಳಾಗ್ತದೆ? ಯಾವುದೇ ಫಲಗಳನ್ನು ಕೊಡುವವನು ಗುರು, ಆ ಭಾವ ಫಲವನ್ನು ವೃದ್ಧಿ ಮಾಡುವವನು ಗುರು. ಈ ಗುರು ದ್ವಿತೀಯದಲ್ಲಿದ್ದು ಅವನು ನೋಡೋದು ಕರ್ಮಸ್ಥಾನವನ್ನು ನೋಡ್ತಾನೆ, ಉದ್ಯೋಗ ಪ್ರಾಪ್ತಿ, ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡ್ತಾನೆ, ಅಥವಾ ವರ್ಗಾವಣೆ ಇತ್ಯಾದಿಗಳು ಇದನ್ನೆಲ್ಲ ಕೊಡ್ತಾನೆ. ಅವನು ತೃತೀಯಕ್ಕೆ ಬರ್ತಾನೆ ಮೇಯ ನಂತರ. ತೃತೀಯಕ್ಕೆ ಬಂದಾಗ ಅವನು ಏಕಾದಶ ಸ್ಥಾನವನ್ನು ನೋಡ್ತಾನೆ. ನೋಡಿ, ಅಲ್ಲಿ ತೃತೀಯದಲ್ಲಿ ದುರಿತ ಸ್ಥಾನಕ್ಕೆ ಬಂದರೂ ಕೂಡ ಏಕಾದಶ ಸ್ಥಾನವನ್ನು ವೀಕ್ಷಣೆ ಮಾಡುವಾಗ ಸಿಕ್ಕಿದಂತಹ ಉದ್ಯೋಗದಲ್ಲಿ ಅಥವಾ ಇದ್ದ ಉದ್ಯೋಗದಲ್ಲಿ ಬಡ್ತಿಗಳು, ಪ್ರಮೋಷನ್ಗಳೆಲ್ಲ ಸಿಗುವಂಥದ್ದು ಸಾಧ್ಯತೆ ಉಂಟು. ಇದೇ ಗುರು ಅವನು ಎಲ್ಲೆಲ್ಲಿ ವೀಕ್ಷಣೆ ಮಾಡ್ತಾನೆ ಅಂತ ಹೇಳಿದರೆ, ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಮೇಷರಾಶಿಯ ಭಾಗ್ಯಸ್ಥಾನ ಧನುರಾಶಿಯನ್ನು ವೀಕ್ಷಣೆ ಮಾಡ್ತಾನೆ. ಆವಾಗ ಭಾಗ್ಯಗಳೆಲ್ಲ ಸಿಕ್ಕಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಮೇಷರಾಶಿಯ ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಆವಾಗ ಏನಾಗ್ತದೆ, ಈ ಅವಿವಾಹಿತರಿಗೆ ವಿವಾಹ ಯೋಗಗಳನ್ನು ಕೂಡ ನಾವು ಹೇಳಬೇಕಾಗ್ತದೆ. ವಿವಾಹ ಎಲ್ಲ ಆಗುವಂಥದ್ದು, ಮೇಷರಾಶಿಯರಿಗೆ ಕಂಕಣ ಯೋಗ ಬರ್ತದೆ ಅಂತ ಕೂಡ ನಾವು ಹೇಳಬೇಕಾಗ್ತದೆ. ಅದರ ಜೊತೆಗೆ ವ್ಯಯದಲ್ಲಿ ಶನಿ ಬರ್ತಾನೆ, ವಿಪರೀತ ಖರ್ಚುಗಳನ್ನು ಮಾಡಿಸ್ತಾನೆ. ಅಲ್ಲಿ ನೀವು ಏನಾದರೂ ಖರ್ಚಾಗ್ತದೆ ಅಂತೇಳಿ ಆ ಕೆಲಸವನ್ನು ನಿಲ್ಲಿಸಿಬಿಟ್ರೆ ಅದರ ಯೋಗ ಭಂಗ ಆಗ್ತದೆ. ಯಾವಾಗ ಒಂದು ಒಳ್ಳೆಯ ಯೋಗ ಇರಲಿ ಅಥವಾ ಕೆಟ್ಟ ಯೋಗ ಇರಲಿ, ಒಳ್ಳೆಯ ಯೋಗಕ್ಕೂ ಭಂಗ ಉಂಟು, ಕೆಟ್ಟ ಯೋಗಕ್ಕೂ ಭಂಗ ಉಂಟು. ನಾವು ಕೆಟ್ಟ ಯೋಗದ ಭಂಗವನ್ನು ಮಾಡಬೇಕು, ಆದರೆ ಒಳ್ಳೆಯ ಯೋಗದ ಭಂಗವನ್ನು ಮಾಡಬಾರ್ದು. ನಮ್ಮ ಚಿಂತನೆಯಲ್ಲಿ ಏನಿರ್ತದೆ ಅಂತ ಹೇಳಿದರೆ, ಹಣ ಇಲ್ಲ, ಈ ವರ್ಷ ನನ್ನ ಮದುವೆ ಆಗೋದಿಲ್ಲ ಅಂತೇಳಿ ನೀವು ಕೂತ್ಕೊಂಡ್ರೆ ಮತ್ತೆ ತಡ ಆಗ್ತದೆ, ಲೇಟ್ ಆಗ್ತದೆ. ಇದು ನಮಗೆ ನಾವೇ ಮಾಡಿಕೊಳ್ಳುವಂತಹ ಒಂದು ಭಂಗಗಳು ಅಂತ ಹೇಳಿ ಲೆಕ್ಕ. ಹಾಗಾಗಿ ವಿವಾಹ ಅಪೇಕ್ಷಿಗಳಿಗೆ, ಹೆಣ್ಣಾಗಲಿ ಗಂಡಾಗಲಿ, ಅವರಿಗೆ ವಿವಾಹ ಕಂಕಣ ಯೋಗ, ಪೂರ್ಣ ಕಂಕಣ ಯೋಗ ಮೇಯ ನಂತರ ಮುಂದಿನ ಮೇಯವರೆಗೆ ಉಂಟು. ಅದನ್ನು ಪ್ರಾಪ್ತಿಸಿಕೊಳ್ಳಿ. ಇನ್ನು ಮೇಷರಾಶಿಯವರಿಗೆ ಪಂಚಮಾಧಿಪತಿ ರವಿ ಆಗ್ತಾನೆ. ಆವಾಗ ಪಂಚಮಾಧಿಪತಿ ರವಿಯ ಮೂಲಕ ನಾವೇನು ಚಿಂತನೆ ಮಾಡಬೇಕು ಅಂತ ಹೇಳಿದರೆ, ಅರ್ಕಶಂಭು ಅಂತ ಹೇಳ್ತಾರೆ, ಈಶ್ವರನ ಧ್ಯಾನಗಳನ್ನು ಅಥವಾ ಸೂರ್ಯಾಷ್ಟಕ ವರ್ಗಗಳನ್ನು ಅದನ್ನು ಓದುವಂಥದ್ದು. ಯಾವುದೂ ಇಲ್ಲ ಇದ್ದರೆ ಶಿವಪಂಚಾಕ್ಷರಿ ಅದನ್ನಾದರೂ ಹೇಳ್ತಾ ಇದ್ದರೆ ಕಷ್ಟಗಳು ಪರಿಹಾರ ಆಗ್ತದೆ. ಆಮೇಲೆ ನಿಮಗೆ ಪ್ರಾಪ್ತಿಯಾಗುವಂಥದ್ದು ಉತ್ತಮ ಫಲದಲ್ಲಿ ಅದು ಪ್ರಾಪ್ತಿಯಾಗ್ತದೆ. ಮೇಷರಾಶಿಯ ಫಲ ಇಷ್ಟು ಹೇಳಬೇಕಾಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.